ಸ್ನೇಹಿತರೆ ನಮಸ್ಕಾರ. ಈ 1 ವರ್ಷದ ಪ್ರೀತಿ ಮದುವೆಗಳು ಅಥವಾ 2 ವರ್ಷದ ಮದುವೆ, 3 ವರ್ಷದ ಮದುವೆ ಇವೆಲ್ಲವೂ ಕೂಡ ಮುರಿದು ಬೀಳೋದು ಅಥವಾ ಡಿವೋರ್ಸ್ವರೆಗೆ ಹೋಗೋದು ನಾವು ನೋಡಿರ್ತೀವಿ. ಆದರೆ ಇಲ್ಲೊಂದು ವಿಚಿತ್ರ ಪ್ರಕರಣ ಕಣ್ರಿ. ಮದುವೆಯಾಗಿ 27 ವರ್ಷ ಆಗಿದೆ. ಇಬ್ಬರು ಮಕ್ಕಳು. ನಟ ಮತ್ತು ಈಗ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಭಾಷ್ಯವನ್ನು ಬರಿಬೇಕು ಅಂತೇಳಿ ಈತ ಹೊರಟಿದ್ರೆ, ಆತನ ಹೆಂಡತಿ ಇದೇ ವ್ಯಕ್ತಿಯ ಮೇಲೆ ಈಗ ಗಂಭೀರವಾದಂಥ ಒಂದು ಆರೋಪವನ್ನು ಹೊರಿಸಿ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿಬಿಟ್ಟಿದ್ದಾರೆ. ಬಹುಶಃ ಎಲ್ರಿಗೂ ಕೂಡ ಒಂದು ಅನುಮಾನ ಇತ್ತು, ಏನು ಇವರ ಸಂಸಾರದ ಹಳಿ ಸರಿಯಾಗಿ ಸಾಗ್ತಾ ಇಲ್ಲ ಅಂತೇಳಿ. ಆದರೆ ಕೂಡ ಅದು ದೃಢವಾಗಿರಲಿಲ್ಲ. ಆದರೆ ಈಗ ಸ್ವತಃ ಕಟ್ಕೊಂಡಂಥ ಹೆಂಡತಿ, 27 ವರ್ಷಗಳ ಕಾಲ ದಾಂಪತ್ಯವನ್ನು ನಡೆಸಿದಂತಹ ಸಂಗಾತಿನೇ ಈಗ ಈ ವ್ಯಕ್ತಿಯ ಮೇಲೆ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಅದು ಕೂಡ ಏನೋ ಒಬ್ಬ ನಟಿಯ ಜೊತೆಗೆ ಅನೈತಿಕ ಸಂಬಂಧ ಇದೆ ಎನ್ನುವಂಥದ್ದು ಈ ಗಂಭೀರವಾದಂಥ ಆರೋಪ. ಹಾಗಾದರೆ ಆ ನಟ ಯಾರು ಅಂತೇಳಿ ಕೇಳಿದ್ರೆ ಅದು ಬೇರೆ ಯಾರೂ ಅಲ್ಲ, ಅದೇ ತಮಿಳುನಾಡಿನ ಖ್ಯಾತ ನಟ ದಳಪತಿ ವಿಜಯ್. ಹೌದು, ದಳಪತಿ ವಿಜಯ್ ಮತ್ತು ಪತ್ನಿ ಸಂಗೀತ ಇವರ ಬಾಳಲ್ಲಿ ಬಿರುಗಾಳಿ ಎದ್ದಿದೆ. ಇನ್ಫ್ಯಾಕ್ಟು ಈ ಬಿರುಗಾಳಿ ಎದ್ದು ಸಾಕಷ್ಟು ಸಮಯವೇ ಆಗಿದೆ. ಆದರೆ ಇವತ್ತು ಇದು ಒಂದು ರೀತಿಯಾದಂತಹ ಬೇರೆ ಸ್ವರೂಪವನ್ನು ಪಡೆದುಕೊಂಡಿದೆ. ಯಾವ ಸ್ವರೂಪ? ಭೀಕರ ಸ್ವರೂಪವನ್ನೇ ಪಡೆದುಕೊಂಡಿದೆ. ಈ ಮೂಲಕ 27 ವರ್ಷಗಳ ದಾಂಪತ್ಯಕ್ಕೆ ಎಳ್ಳುನೀರು ಬಿಡೋದಕ್ಕೆ ಪತ್ನಿ ಸಂಗೀತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾದರೆ ಆ ನಟಿ ಯಾರು? ವಿಜಯ್ ಮೇಲಿರುವಂಥ ಆರೋಪ ಏನು? ವಿಜಯ್ ಈಗ ತಾನೇ ಪಕ್ಷವನ್ನು ಕಟ್ಟಿ ಪಕ್ಷವನ್ನು ಘೋಷಣೆ ಮಾಡಿ ತಮಿಳುನಾಡಿನ ರಾಜಕೀಯಕ್ಕೆ ಸಿದ್ಧವಾಗ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಆರೋಪ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ? ಇದು ಎಷ್ಟು ದೊಡ್ಡ ಹೊಡೆತ ಆಗಬಹುದು ವಿಜಯ್ ಅವರ ರಾಜಕೀಯ ಬದುಕಿಗೆ ಅನ್ನುವಂಥದ್ದು ಈಗಿರುವಂಥ ಚರ್ಚಾತ್ಮಕ ವಿಚಾರ. ಅದನ್ನೇ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಸ್, ಕಾಲಿವುಡ್ನ ಖ್ಯಾತ ನಟ. ಕೇವಲ ತಮಿಳುನಾಡು ಮಾತ್ರವಲ್ಲ, ಆಂಧ್ರ ಪ್ರದೇಶ ತೆಗೆದುಕೊಳ್ಳಿ, ತೆಲಂಗಾಣ ತೆಗೆದುಕೊಳ್ಳಿ, ಕರ್ನಾಟಕ ತೆಗೆದುಕೊಳ್ಳಿ, ಅಥವಾ ಸುತ್ತಮುತ್ತದ ಯಾವುದೇ ರಾಜ್ಯವನ್ನು ತೆಗೆದುಕೊಳ್ಳಿ, ಭಾರೀ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಯಾರು ಅಂತೇಳಿ ಕೇಳಿದ್ರೆ ಅದು ದಳಪತಿ ವಿಜಯ್. ಈ ದಳಪತಿ ವಿಜಯ್ ಹೋದಲ್ಲಿ ಬಂದಲ್ಲಿ ಸೇರ್ತಿರುವಂಥ ಜನಸಾಗರವನ್ನು ನೋಡಿದ್ರೆ, ತಮಿಳುನಾಡಿನಲ್ಲಿ ಸೇರ್ತಿರುವಂಥ ಜನಸಾಗರವನ್ನು ನೋಡಿದ್ರೆ, ತಮಿಳುನಾಡಿನ ರಾಜಕೀಯದಲ್ಲಿ ಏನೋ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿರುವಂತಹ ಅಥವಾ ಸೃಷ್ಟಿಸಬಹುದಾದಂಥ ಶಕ್ತಿ ವಿಜಯ್ ಬಳಿ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನಂಬಿದ್ದಾರೆ. ವೋಟಾಗಿ ಕನ್ವರ್ಟ್ ಆದರೆ. ಎರಡನೇದು, ಜಯಲಲಿತಾ ಬಳಿಕ ಈ ಮಟ್ಟದ ಫ್ಯಾನ್ ಫಾಲೋವಿಂಗ್ ಬಹುಶಃ ಯಾರಿಗೂ ಕೂಡ ಬರಲಿಲ್ಲ ಅಂತೇಳಿ ಅನಿಸುತ್ತೆ. ಕರುಣಾನಿಧಿ ಮತ್ತು ಜಯಲಲಿತಾ ಇವರಿಬ್ಬರು ಹೋದ ಬಳಿಕ ತಮಿಳುನಾಡು ರಾಜಕೀಯದ ಚಿತ್ರಣ ಕಂಪ್ಲೀಟಾಗಿ ಬದಲಾಗಿ ಹೋಗಿದೆ. ಚಿತ್ರಣ ಆಗಿದೆ. ಎರಡೇ ಪಕ್ಷ ಒಂದು ಕಾಲದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಿದ್ದು. ಆ ಎರಡೂ ಪಕ್ಷಗಳು ಕೂಡ ಇವತ್ತಿಗೆ ಏನೇನೋ ಆಗಿ ಹೋಗಿ ಏನೇನೋ ಆಗಿದ್ದಾವೆ. ಈಗ DMK ಒಂದು ಸ್ವರೂಪದಲ್ಲಿ ಇದ್ದರೆ AIADMK ಮತ್ತೊಂದು ಸ್ವರೂಪದಲ್ಲಿ ಇದೆ. ಈ ನಡುವೆ BJP, ಕಾಂಗ್ರೆಸ್ಸು ಈ ರೀತಿ ಸಾಕಷ್ಟು ಪಕ್ಷಗಳು ಇದ್ದರೂ ಕೂಡ ಅವುಗಳ ಆಟಾಟೋಪ ಏನು ಕೂಡ ನಡೆಯದಂಥ ಪರಿಸ್ಥಿತಿ ರಾಜಕೀಯ ವಲಯದಲ್ಲಿದೆ. ಈಗಾಗಲೇ ತಮಿಳುನಾಡು ರಾಜಕೀಯದ ಮತ್ತೊಂದು ಮೇಲಾಟಕ್ಕೂ ಕೂಡ ಸಾಕ್ಷಿ ಆಗೋದಕ್ಕೆ ಸಿದ್ಧವಾಗ್ತಿದೆ. ಅದೇ ಎಲೆಕ್ಷನ್ಗೆ ಸಿದ್ಧವಾಗ್ತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ತಮಿಳುನಾಡಿನ ಚುನಾವಣೆಯ ದಿನಾಂಕ ಕೂಡ ಘೋಷಣೆ ಆಗ್ತಿದೆ. ಈ ಸಂದರ್ಭದಲ್ಲಿ ವಿಜಯ್ ಅವರು ತಮ್ಮದೇ ಆದಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ ಈ ಮೂಲಕ ಈ ನಟನಾ ವೃತ್ತಿಗೆ ಗುಡ್ ಬೈಯನ್ನು ಹೇಳಿ ರಾಜಕೀಯ ಬದುಕಿಗೆ ಈಗಾಗಲೇ ಅಣಿ ಇಟ್ಟಾಗಿದೆ. ಈ ಮೂಲಕ ಜನಸೇವಕನಾಗಿ ಜನರ ಒಂದಷ್ಟು ಸೇವೆಗಳನ್ನು ಮಾಡಬೇಕು ಅನ್ನೋಂಥ ಕನಸುಗಳನ್ನು ಇಟ್ಕೊಂಡು ತಮ್ಮದೇ ಆದಂಥ ಒಂದು ಪಕ್ಷವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈ ತನ್ನ ಪಕ್ಷವನ್ನು ಘೋಷಣೆ ಮಾಡಿ ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲೇ ಒಂದು ದೊಡ್ಡ ಬಿರುಗಾಳಿಯ ಸುದ್ದಿ ಈಗ ಈ ವಿಜಯವರ ಬಾಳಲ್ಲಿ ಬಂದುಬಿಟ್ಟಿದೆ. ಅದೇ ಸಂಸಾರದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಸುದ್ದಿ. ವಿಜಯ್ ಪತ್ನಿ ಸಂಗೀತ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. 27 ವರ್ಷಗಳ ಕಾಲ ದಾಂಪತ್ಯವನ್ನು ನಡೆಸಿದಂಥ ಸಂಗೀತ ಅವರು ಕೊನೆಗೂ ಕೂಡ ಸಾಕಪ್ಪ ಸಾಕು, ನೀನು ಸವಾಸ ಡಿವೋರ್ಸ್ ಕೊಟ್ಬಿಡಪ್ಪ ತಂದೆ ಅಂತ ಹೇಳಿಬಿಟ್ಟು ಕೈ ಮುಗಿದಿದ್ದಾರೆ. ಹಾಗಾದರೆ ವಿಜಯ್ ಮೇಲೆ ಈಗ 27 ವರ್ಷಗಳಿಂದ ಸುಧಾರಿಸ್ಕೊಂಡು ಅನುಸರಿಸ್ಕೊಂಡು ದಾಂಪತ್ಯವನ್ನು ಸಾಗಿಸ್ಕೊಂಡು ಇಬ್ಬರು ಮಕ್ಕಳನ್ನು ಹಿಡಿದು ಎಲ್ಲದೂ ಕೂಡ ಆಗಿ ಈಗ ಡಿವೋರ್ಸನ್ನು ಪಡ್ಕೊಳ್ಳೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ವಿಜಯ್ಗೆ ಇರುವಂತಹ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ನಟಿಯ ಜೊತೆಗೆ ಇರುವಂತಹ ಅನೈತಿಕ ಸಂಬಂಧ ಅನ್ನುವಂತಹ ಗಂಭೀರ ಆರೋಪವನ್ನು ಸಂಗೀತ ಮಾಡಿದ್ದಾರೆ. ಇತ್ತೀಚೆಗೆ ಸಿನಿಮಾಗಿಂತನೂ ಕೂಡ ಹೆಚ್ಚಾಗಿ ರಾಜಕೀಯದಲ್ಲಿ ವಿಜಯ್ ಅವರು ಆಸಕ್ತಿಯನ್ನು ಹೊಂದಿರುವಂಥ ಸಂದರ್ಭದಲ್ಲಿ ಅದು ಕೂಡ
ಈಗ ಚುನಾವಣೆ ಘೋಷಣೆ ಆಗೋದಕ್ಕೆ ಕೌಂಟೌನ್ ಇರುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಆರೋಪ ವಿಜಯ್ ಅವರ ರಾಜಕೀಯ ಜರ್ನಿಗೆ ಭಾರಿ ದೊಡ್ಡ ಹೊಡೆತವನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ. ಅದಕ್ಕಿಂತ ಮುನ್ನ ಅದೆಲ್ಲವನ್ನು ನೋಡೋಣ. ಅದಕ್ಕಿಂತ ಮುನ್ನ ಈ ಕೇಸ್ ಈಗ ಇವರೇನು ಅರ್ಜಿ ಸಲ್ಲಿಸಿದಾರಲ್ಲ ಇದ್ರ ಬಗ್ಗೆ ಸ್ವಲ್ಪ ನೋಡ್ಬೇಡ ಬನ್ನಿ. ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ಸಂಗೀತ ಅವರು, ವಿಜಯ್ ಅವರ ಪತ್ನಿ ಸಂಗೀತ ಅವರು ಫೆಬ್ರವರಿ 27ನೇ ತಾರೀಕು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ವಿಚಾರದ ಬಗ್ಗೆ ವಿಜಯ್ ಅವರು ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ. ನಟಿಯ ಜೊತೆಗೆ ವಿಜಯ್ ಅವರಿಗೆ ಅನೈತಿಕ ಸಂಬಂಧ ಇದೆ ಅನ್ನುವಂಥದ್ದು ಪತ್ನಿಯ ಗಂಭೀರ ಆರೋಪ. ಕೋರ್ಟ್ ವಿಚಾರಣೆ ವೇಳೆ ಆ ನಟಿಯ ಹೆಸರು ಕೂಡ ಹೊರ ಬರಲಿದೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಆಕೆ ಕನ್ನಡದಲ್ಲೂ ಕೂಡ ನಟಿಸಿರುವಂಥ ನಟಿ ಅನ್ನೋದ್ರಲ್ಲೂ ಕೂಡ ಅನುಮಾನ ಬೇಡ. ಕನ್ನಡದಲ್ಲಿ ನಟಿಸಿರುವಂಥ ನಟಿ. ಬಹುತೇಕ ವಿಜಯ್ ಆಕೆಯ ಜೊತೆಗೇ ಸಮಯವನ್ನು ಕಳೀತಾರೆ ಮತ್ತು ಆಕೆಗೇ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಹಾಗಾಗಿಯೇ ಈಕೆಗೆ ಇಲ್ಲಿ ಪತ್ನಿಗೆ ಬೇಸರವಾಗಿದೆ. ಆಮೇಲೆ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಈ ಹಿಂದೆನೂ ಕೂಡ ಸಾಕಷ್ಟು ಸಲ ಮನವಿಯನ್ನು ಮಾಡಿದರು, ವಾರ್ನಿಂಗನ್ನು ಕೊಟ್ಟಿದ್ದರು. ಬಟ್ ಪ್ರಯೋಜನ ಆಗಲಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ತಮಿಳಿನ ಸೂಪರ್ ಸ್ಟಾರ್ ನಟ ದಳಪತಿ ವಿಜಯ್ ಅವರನ್ನು ನಾನು ಬಿಟ್ಟುಬಿಡೋದೇ ಬೆಟರ್ ಅಂತೇಳಿ ತೀರ್ಮಾನಿಸಿದಂಥ ಈಕೆ 27 ವರ್ಷಗಳ ಸುದೀರ್ಘ ವೈವಾಹಿಕ ಜೀವನಕ್ಕೆ ಅಂತ್ಯವನ್ನು ಹಾಡುವಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಆ ಮೂಲಕ 2021 ಏಪ್ರಿಲ್ನಲ್ಲೇ ನನಗೆ ನಟ ವಿಜಯ್ ಓರ್ವ ನಟಿಗೂ ವಿವಾಹೇತರ ಸಂಬಂಧ ಇದೆ ಅನ್ನೋದು ಗೊತ್ತಾಗಿತ್ತು. ಇದರಿಂದ ಭಾರಿ ನೋವಾಗಿತ್ತು. ಇದು ಭಾವನಾತ್ಮಕವಾದಂಥ ನೋವು, ಮಾನಸಿಕ ಹಿಂಸೆ. ಹೀಗಾಗಿ ಇದು ದ್ರೋಹ ಮತ್ತು ಮದುವೆ ಅನ್ನುವಂತಹ ನಂಬಿಕೆ ಏನಿದೆ ಆ ನಂಬಿಕೆಯನ್ನು ಉಲ್ಲಂಘಿಸಿದ್ದಾರೆ ಅಂಥೇಳಿ ಸಂಗೀತ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. 48 ವರ್ಷದ ಸಂಗೀತ ತಮ್ಮ ಅರ್ಜಿಯಲ್ಲಿ ತಮ್ಮ ಮದುವೆಯಾದಂತಹ ಮೊದಲು ಅಂದರೆ ಜುಲೈ 10, 1998ರಂದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ನೋಂದಾಯಿಸಲಾಗಿತ್ತು ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ನಂತರ ಆಗಸ್ಟ್ 25, 1999ರಂದು ಚೆನ್ನೈನ ಎಗ್ಮೋರ್ನ ರಾಜ ಮುತ್ತಯ್ಯ ಮಂದ್ರಂನಲ್ಲಿ ಹಿಂದೂ ಪದ್ಧತಿಗಳು ಮತ್ತು ವಿಧಿವಿಧಾನಗಳ ಪ್ರಕಾರನೇ ಒಂದು ವಿದ್ಯುಕ್ತವಾದಂತಹ ಮದುವೆ ನೆರವೇರಲಾಯಿತು ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಮೊದಲಿಗೆ ಎಲ್ಲದೂ ಕೂಡ ಚೆನ್ನಾಗಿತ್ತು. ಸೌಹಾರ್ದಯುತ ಮತ್ತು ಸಾಮರಸ್ಯದಿಂದನೇ ಮೊದಲಿಗೆ ಎಲ್ಲದೂ ಕೂಡ ಚೆನ್ನಾಗಿತ್ತು. ಆ ನಂತರ ಅರ್ಜಿದಾರರು ಈ ಸಂಗೀತ ಅವರು ಇದ್ದಾರಲ್ಲ, ಅವರು ಮನೆ ಕೆಲಸ ಮತ್ತು ಮಕ್ಕಳ ಪಾಲನೆಗೆ ತಮ್ಮನ್ನು ಕಂಪ್ಲೀಟಾಗಿ ಅರ್ಪಿಸ್ಕೊಳ್ತಾರೆ, ಬ್ಯುಸಿಯಾಗಿಬಿಡ್ತಾರೆ. ಆದರೂ ಕೂಡ ಏಪ್ರಿಲ್ 2021ರಲ್ಲಿ ವಿಜಯ್ ಒಂದು ನಟಿಯ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ನನಗೆ ಗೊತ್ತಾಗುತ್ತೆ. ಜೊತೆಗೆ ಅದು ನನಗೆ ಸಿಕ್ಕಾಪಟ್ಟೆ ಘಾಸಿಯನ್ನು ಕೂಡ ಮಾಡುತ್ತೆ, ಮಾನಸಿಕವಾಗಿ ಸಿಕ್ಕಾಪಟ್ಟೆ ನೊಂದುಕೊಳ್ಳುವಂತೆ ಕೂಡ ಮಾಡುತ್ತೆ. ನನಗೆ ಈ ರೀತಿ ದ್ರೋಹ ಮಾಡಿಬಿಟ್ರಲ್ವಾ ಅನ್ನುವಂಥದ್ದು ಕೂಡ ಅವತ್ತಿಗೆ ನನಗೆ ಕಾಡುತ್ತೆ. ಬಟ್ ಅದಾದ ಬಳಿಕ ನಾನೇ ಎಲ್ಲದನ್ನು ಕೂಡ ಮಾತಾಡಿ ಸರಿ ಮಾಡಿಕೊಳ್ಳುವಂಥ ನಿರ್ಧಾರಕ್ಕೆ ಬಂದೆ. ಆಮೇಲೆ ಅದು ಆರಂಭ ಆಗಿತ್ತು ಸಂಬಂಧ. ಹಾಗಾಗಿ ಬೇಡ ಇದನ್ನು ಅಲ್ಲಿಗೆ ಮುಗಿಸ್ಬಿಡಿ ಅಂತಲೂ ಕೂಡ ಹೇಳಿದ್ದೆ. ಅವರು ಕೂಡ ಮಾತು ಕೊಟ್ಟಿದ್ದರು, ಇಲ್ಲ ಇದನ್ನು ಕೂಡ ಮುಂದುವರಿಯಲ್ಲ, ಇಲ್ಲಿಗೆ ಮುಗಿದ್ಬಿಡುತ್ತೆ ಅಂತಲೂ ಕೂಡ ಹೇಳಿದರು. ಬಟ್ ಇತ್ತೀಚಿನ ಸಿಚುವೇಶನ್ಸನ್ನು ನೋಡಿದ್ರೆ ಅವರು ನಮ್ಮ ಮನೆಗಿಂತ ಜಾಸ್ತಿ ಅವ್ರ ಮನೆಯಲ್ಲೇ ಇರ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಲಾಗಿದೆ. ಸೆಪ್ಟೆಂಬರ್ 2021, ಫೆಬ್ರವರಿ 2022ರ ನಡುವೆ ಮತ್ತು ಆಗಸ್ಟ್ 2024 ಮತ್ತು ಫೆಬ್ರವರಿ 2025ರ ನಡುವೆ ಸಾಕಷ್ಟು ಸಲ ಇಲ್ಲಿ ಮಾತುಕತೆಯನ್ನು ಮಾಡುವಂಥ ಪ್ರಯತ್ನಗಳು ಕೂಡ ನಡೀತು ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಒಂದು ಮೂಲಗಳ ಪ್ರಕಾರ ಸಂಗೀತ ಚೆಂಗಲ್ಪಟ್ಟಿನಲ್ಲಿರುವಂತಹ ಕೌಟುಂಬಿಕ ನ್ಯಾಯಾಲಯದಲ್ಲಿ ಔಪಚಾರಿಕವಾಗಿ ವಿಚ್ಛೇದನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದು ದಳಪತಿಗಳ ನಡುವಿನ ಈ ಕಾನೂನುಬದ್ಧ ಬೇರ್ಪಡಿಕೆಯನ್ನು ದೃಢಪಡಿಸ್ತಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, 1999ರಲ್ಲಿ ಶುರುವಾದಂಥ ಇವರ ದಾಂಪತ್ಯ 2026ರಲ್ಲಿ ಮುಕ್ತಾಯ ಆಗೋದರಲ್ಲಿ ಡೌಟೇ ಇಲ್ಲ. ಬಟ್ಟು ಇದು ಇಷ್ಟು ಸಿಂಪಲ್ಲಾಗಿ ನಾವು ತೆಗೆದುಕೊಳ್ಳೋಕೆ ಆಗುವಂಥ ವಿಚಾರ ಅಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ವಿಜಯ್ ರಾಜಕೀಯವಾಗಿ ಈಗಾಗಲೇ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇದು ಭಾರಿ ದೊಡ್ಡ ಹೊಡೆತಾರೆ ರಾಜಕೀಯದಲ್ಲಿ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಒಂದು BJP ಒಬ್ಬ ನಾಯಕ ಹೇಳಿದ್ದ, ವಿಜಯ್ ಅವರು ತಮ್ಮ ಮನೇಲಿರೋದಕ್ಕಿಂತ ಹೆಚ್ಚು ಒಬ್ಬರು ನಟಿಯ ಮನೆಯಲ್ಲೇ ಇರ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಿದ್ದು. ಇದೇ ಬಹುಶಃ ಎಲ್ಲೋ ಒಂದು ಕಡೆ ಇವರಿಗೂ ಕೂಡ ಥ್ರೆಟ್ ಆಯಿತು. ಆದರೆ ಇಂಥ ಮಾತುಗಳು ಬಹಿರಂಗವಾಗಿ ಬರೋದಕ್ಕೆ ಶುರುವಾದಾಗ ಸಹಜವಾಗಿ ಯಾರಾದರೂ ನೊಂದ್ಕೊಳ್ಳೋದೆ. ಅದು ಎಷ್ಟೇ ಒಳ್ಳೆ ಗಂಡ ಆಗಿದ್ರೂ ಕೂಡ, ಸ್ಟಾರಲ್ಲ ದೇವರೇ ಆಗಿದ್ರೂ ಕೂಡ ಬಹುಶಃ ಆ ಹೆಣ್ಮಗುವಿಗೆ ಆಗುವಂಥ ಬೇಸರ, ಆಮೇಲೆ ನಂಬಿಕೆ ದ್ರೋಹದ ಕೆಲಸ, ಅದು ಸಹಜವಾಗಿ ಯಾರಿಗೂ ಕೂಡ ಅರ್ಥವಾಗದೇ ಇರುವಂಥ ಮಾನಸಿಕ ವೇದನೆ ಅನುಭವಿಸಿದವ್ರಿಗೆ ಗೊತ್ತು ಅಂತಾರಲ್ಲ, ಹಾಗೆ ಇಲ್ಲಿ ಸಂಗೀತಗೂ ಕೂಡ ಆಗಿದೆ. ಆ ಸಂಕಷ್ಟ, ಆ ನೋವು ಮತ್ತು ನನ್ನ ಗಂಡ ನನ್ನ ಜೊತೆಗಿರೋದು ಬಿಟ್ಕೊಂಡು ಇನ್ಯಾರೋ ಜೊತೆಗಿದ್ದಾನೆ ಅಂತ ಹೇಳಿದ್ರೆ ಅವನು ಇದ್ದೇನು ಪ್ರಯೋಜನ ಅನ್ನೋಂಥ ನಿರ್ಧಾರಕ್ಕೆ ಬರ್ತಾರೆ.
ಇನ್ನು ವಿಶೇಷ ಏನಂತ ಹೇಳಿದ್ರೆ ಇವು ಸಂಗೀತ ಮತ್ತು ವಿಜಯ್ ಮದುವೆ ಆಗಿದ್ದಿದೆಯಲ್ಲ, ಇದೇ ಒಂದು ದೊಡ್ಡ ವಿಚಿತ್ರ ವಿಶೇಷ. ಯಾಕೆಂತ ಹೇಳಿದ್ರೆ ಸಂಗೀತ ಇಲ್ಲಿಯವರಲ್ಲ, ಅವ್ರು ಆ್ಯಕ್ಚುಲಿ ಶ್ರೀಲಂಕಾ ಮೂಲದ ತಮಿಳಿಗರು. ಅವರು ವಿಜಯನ್ನ ಮೀಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಫ್ಯಾನ್ ಆಗಿ ಮೀಟ್ ಮಾಡೋದು, ಅಭಿಮಾನಿಯಾಗಿ ಮೀಟ್ ಮಾಡ್ತಾರೆ. ಅಭಿಮಾನಿಯಾಗಿ ಮೀಟ್ ಮಾಡಿ ನಂತರ ಇವರು ಪ್ರೀತಿಸೋಕೆ ಶುರು ಮಾಡ್ತಾರೆ ಮತ್ತು ಅಭಿಮಾನಿಯನ್ನೇ ಮದುವೆನೂ ಕೂಡ ಆಗ್ತಾರೆ. ಮದುವೆನೂ ಕೂಡ ಆಗ್ತಾರೆ. ಅವಾಗ ಭಾರಿ ದೊಡ್ಡ ಸುದ್ದಿ ಆಗಿತ್ತು, ಅಭಿಮಾನಿಯನ್ನೇ ವಿಜಯ್ ಮದುವೆ ಆಗಿಬಿಟ್ರು ಅಂತ ಹೇಳ್ಬಿಟ್ಟು. ಅಂದರೆ ಒಂದು ರೀತಿಯಲ್ಲಿ ಸಿಂಪತಿ ಕ್ರಿಯೇಟ್ ಆಗಿಬಿಡ್ತು ವಿಜಯ್ ಮೇಲೆ. ಒಳ್ಳೆ ನಾಯಕಪ್ಪ, ಈ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಆಯಿತು. ಇಷ್ಟೆಲ್ಲ ಆದ ಬಳಿಕ ಈಗ ಈ 27 ವರ್ಷದ ದಾಂಪತ್ಯ ಈ ರೀತಿ ಅಂತ್ಯವಾಗುತ್ತಲ್ಲ, ಅಂತ್ಯವಾಗುವಂಥ ಹಂತಕ್ಕೆ ಹೋಯ್ತಲ್ಲ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಇರುವಂತಹ ಪ್ರಶ್ನೆ. ಅದರಲ್ಲೂ ಕೂಡ ಈಗ ನೋಡಿ, ಅವರು TVK ಅಂತೇಳಿ ಒಂದು ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ತಮಿಳಿಗ ವೆಟ್ರಿ ಕಾಳಗಂ ಅನ್ನುವಂಥ ಒಂದು ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇವರಿಗೆ ಈ ದೊಡ್ಡ ಹೊಡೆತ ಈಗಾಗಲೇ ನೋಡಿ, ನಿಮ್ಗೆ ಬಹುಶಃ ಗೊತ್ತಿರುತ್ತೆ, ಅಲ್ಲಿ ಜನ ಸೇರಿ ಅಲ್ಲಿ ಸತ್ತೋಗಿ ಅದೊಂದು ಕೇಸ್ ಆಗಿ ಅದೊಂದಷ್ಟು ಸಂಕಷ್ಟಗಳು ಒಂದು ಕಡೆ. ಮತ್ತೊಂದು ಕಡೆ ಇತ್ತೀಚೆಗೆ ಅವರ ಮೂವಿ ಕೂಡ ರಿಲೀಸ್ ಆಗೋದಕ್ಕೆ ಬಿಡಲಿಲ್ಲ, ಅದೊಂದು ಮತ್ತೊಂದು ಕಡೆ. ಇನ್ನೊಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ಏನೋ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ, ಸವಾಲುಗಳು ಮಾತ್ರ ಎದುರಾಗ್ತಾನೆ ಇದ್ದಾವೆ. ಇದೊಂದು ಕಡೆ ಖಾಸಗಿ ಜೀವನದಲ್ಲೂ ಕೂಡ ಹೊಡೆತಗಳು, ಇದು ಮತ್ತೊಂದು ಕಡೆ. ಒಂದು ರೀತಿಯಲ್ಲಿ ವಿಜಯ್ಗಿದು ಅಗ್ನಿ ಪರೀಕ್ಷೆಯ ಸಮಯ ಅಂತಲೇ ಹೇಳ್ಬೋದು. ನೋಡೋಣ, ಈ ಅಗ್ನಿ ಪರೀಕ್ಷೆಯಲ್ಲಿ ವಿಜಯ್ ಗೆಲ್ತಾರ ಸೋಲ್ತಾರ, ಅದು ಬೇರೆ ವಿಚಾರ, ಕಾದು ನೋಡಬೇಕು. ಹಾಗೆಯೇ ನಿಮಗೆ ಆ ನಟಿ ಯಾರು ಅಂತ ಹೇಳಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಗೊತ್ತಿದೆ, ಬಟ್ ಅದು ಕಾನೂನು ಪ್ರಕ್ರಿಯೆ ಆಗಿರೋದ್ರಿಂದ ಅವ್ರ ಹೆಸರನ್ನು ಹೇಳೋ ಹಾಗಿಲ್ಲ. ನಿಮಗೆ ಏನಾದರೂ ಡೌಟ್ ಇದ್ದರೆ ಗೆಸ್ಟ್ ಮಾಡೋತೀರಿ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.